ಅಜಾಗರೂಕ ಸಿಎಂ ಸಿದ್ದರಾಮಯ್ಯ ಈ ನಾಡಿನ ಸಿಎಂ ಕುರ್ಚಿ ಮೇಲೆ ಕೂರಲು ಯೋಗ್ಯತೆ ಇಲ್ಲದಂತ ಸಿದ್ದರಾಮಯ್ಯ ಅಸಮರ್ಥ ನಾಯಕನು. ರಾಜ್ಯದಲ್ಲಿ ಸಮವಸ್ತ್ರ, ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಧರಿಸಬೇಕಾದ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಇವರು ಹಿಜಾಬ್ ಹಾಕ್ಲಿಕ್ಕೆ ನಡೆಯುತ್ತಂತೆ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ. ಆದರೆ ಕೇಸರಿ ಶಾಲ್ ಹಾಕಿದರೆ ಬ್ಯಾನ್ ಆಗ್ತದಂತೆ ಈ ಸಿದ್ದರಾಮಯ್ಯನಿಗೆ. ಯಾಕೆ ಇಂತಹ ಅಜಾಗರೂಕತೆ ಮತ್ತು ಸಮರ್ಥನೆ ಇಲ್ಲದಂತ ಅಸಮರ್ಥ ನಾಯಕ ಸಿದ್ದರಾಮಯ್ಯ? ಹಿಜಾಬ್ ಇದ್ರೆ ನಡೆಯುತ್ತೆ, ಕೇಸರಿ ಶಾಲ್ ಬೇಡ. ಇಂಥವನನ್ನ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದೀವಲ್ಲ, ಬೇರೆ ಯಾರು ಅಲ್ಲ, ಹಿಂದೂಗಳು ಯಾರ್ಯಾರು ಓಟ್ ಹಾಕಿದಿರಲ್ಲ, ಸನಾತನ ಧರ್ಮದಲ್ಲಿ ಹುಟ್ಟಿ ಯಾರ್ಯಾರು ಸಿದ್ದರಾಮಯ್ಯನವರಿಗೆ ಸಿಎಂ ಆಗ್ಲಿ ಅಂತ ಮತ ಚಲಾವಣೆ ಮಾಡಿದ್ರು, ನಿಮ್ಮನ್ನ ನೀವೇ ಹರಿದೋಗಿರೋ ಮೆಟ್ಟಲ್ ನಿಮ್ಮದು ನೀವೇ ಹೊಡ್ಕೋಬೇಕು, ಬೇರೆದವ್ರು ಯಾರು ಹೊಡೆಯಲ್ಲ. ಯಾಕಂದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನ್ ಬಾಂಧವರ ಪರವಾಗಿ ನಿಲ್ಲುತ್ತೆ ಅನ್ನುವಂತಹ ಸಂಕೇತವನ್ನ ತೋರಿಸುವುದನ್ನ ಬಿಟ್ರೆ ನಿಜಕ್ಕೂ ಮುಸಲ್ಮಾನ್ ಬಾಂಧವರ ಪರವಾಗಿಯೂ ಕೂಡ ನಿಲ್ಲೋದಿಲ್ಲ ಕಾಂಗ್ರೆಸ್. ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ವಿಚಾರ. ಮುಸಲ್ಮಾನ್ ಬಾಂಧವರು ಸ್ವಲ್ಪ ಎಚ್ಚೆತ್ಕೊಂಡ್ರು, ನಮಗ್ ಕಾಂಗ್ರೆಸ್ಸು ಬೇಡ, ಈ ಕಡೆ ಇನ್ನೊಂದು ಪಕ್ಷನೂ ಬೇಡ, ನಾವೇ ನಿಂತ್ಕೊಳ್ಳೋಣ ಅಂತ ಹೇಳಿ ಮುಸಲ್ಮಾನರಲ್ಲಿ ಜಾಗೃತಿ ಮೂಡ್ತು. ಮುಸಲ್ಮಾನರ ಪರವಾಗಿ ನಿಲ್ತೀವಿ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನ ಒದ್ದು ಓಡಿಸ್ತು. ದಾವಣಗೆರೆ, ಬಾಗಲಕೋಟೆಯಲ್ಲಿ ಟಿಕೆಟ್ ಕೇಳಿದಂತಹ ಮುಸಲ್ಮಾನರಿಗೆ ಚಕ್ಕರ್ ಮಾಡಿದ್ರು, ಯಾವುದೇ ರೀತಿಯಂತ ಟಿಕೆಟ್ ಕೊಡಲಿಲ್ಲ. ಆಗ ನಿಂದಿರಬೇಕಾಗಿತ್ತು ಅಹಿಂದ ನಾಯಕ ಸಿದ್ದರಾಮಯ್ಯ ಮುಸಲ್ಮಾನರ ಪರವಾಗಿ ಟಿಕೆಟ್ ಕೊಡಿ ಅಂತ, ನಿಲ್ಲಿಲ್ಲ. ಈಗ ಈ ಹಿಜಾಬ್ ಮತ್ತು ಕಾಂಟ್ರವರ್ಸಿ ನಡೀತಾ ಇದೆಯಲ್ಲ, ಹಿಜಾಬ್ ಹಿಂದೂ ಕೇಸರಿ ಶಾಲು, ಈಗಲೂ ಕೂಡ ಸಿದ್ದರಾಮಯ್ಯನ ಉದ್ದಟತನ ಏನು, ಹಿಜಾಬ್ ಇರ್ಲಿ ಕೇಸರಿ ಶಾಲು ಬೇಡ. ಈಗ ಮುಸಲ್ಮಾನ್ ಬಾಂಧವರು ಏನ್ ಅನ್ಕೊಳ್ಬೇಕು, ಅಯ್ಯೋ ಸಿದ್ದರಾಮಯ್ಯನವ್ರು ನಮ್ಮ ಪರ ನಿಂತ್ಕೊಂಡ್ರಲ್ಲ ಅಂತ ಹೇಳಿ ಜೈ ಸಿದ್ದರಾಮಯ್ಯ ಅನ್ಬೇಕು ಮುಸಲ್ಮಾನ್ ಬಾಂಧವರು. ಆದ್ರೆ ಮುಸಲ್ಮಾನ್ ಬಾಂಧವರಲ್ಲಿ ಬುದ್ಧಿವಂತ ಯಾರಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಸಿದ್ದರಾಮಯ್ಯ ನೌಟಂಕಿ ಆಟಗಳನ್ನ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಹೇಗೆ ಮುಸಲ್ಮಾನ್ ಬಾಂಧವರ SDPI ಅನ್ನುವಂತಹ ಒಂದು ಅವರದೇ ಆದ ರಾಜಕೀಯ ಸುದ್ದಿಗಳ ಅಲೆ ಎತ್ತಿತು. SDPIಗೆ ಮತ ಚಲಾವಣೆಗಳಾದವು, SDPI ಬ್ರ್ಯಾಂಡ್ ಆಗೋದಕ್ಕೆ ಶುರುವಾಯಿತು. ಆಗ ಕಾಂಗ್ರೆಸ್ ಪಕ್ಷ ಭಯದ ವಾತಾವರಣದಲ್ಲಿ ಸೃಷ್ಟಿಯಾಯಿತು. SDPI ಬ್ರ್ಯಾಂಡ್ ಆದ್ರೆ ಕಾಂಗ್ರೆಸ್ ಮಕಾಡೆ ಮಲಗತ್ತೆ, ಅದು ಮುಸಲ್ಮಾನರ ಸ್ವತ್ತು. ಹಾಗಾಗಿ ಇನ್ನು SDPI 2028ರಲ್ಲಿ ಬ್ರ್ಯಾಂಡ್ ಆಗುತ್ತೆ, ಕಾಂಗ್ರೆಸ್ ಪಕ್ಷ ನೆಲಕೂಳುತ್ತೆ ಅಂತ ಈಗ ಸದ್ಯ ಈ ಕಾಂಟ್ರವರ್ಸಿ ಸೃಷ್ಟಿ ಮಾಡಿರೋದು ಕಾಂಗ್ರೆಸ್. ಹಿಜಾಬ್ ಇರ್ಲಿ, ಕೇಸರಿ ಶಾಲ್ ಬೇಡ ಅಂದ್ರೆ ಈಗ ಮುಸಲ್ಮಾನ್ ಬಾಂಧವರಿಗೆ ಏನ್ ಅನಿಸ್ಬೇಕು, ಅಯ್ಯೋ ಅಹಿಂದ ನಾಯಕ ಸಿದ್ದರಾಮಯ್ಯ ನಮ್ಮ ಪರವಾಗಿ ನಿಂತ್ರಲ್ಲ ಅಂತ ಸಂಕೇತ ಅವರ ತಲೆ ಒಳಗೆ ಹೋಗಬೇಕು. SDPI ಅವರದೇ ಸ್ವಂತ, ಅವರೇ ಆ SDPI ನ ಮಣ್ಣು ಮಕ್ಕಡೆ ಮಾಡಿ ಕಾಂಗ್ರೆಸ್ ಮತ ಚಲಾವಣೆ ಮಾಡಬೇಕು. ಇದು ಕಾಂಗ್ರೆಸ್ ಪಕ್ಷದ ಅಹಿಂದ ನಾಯಕ ಸಿದ್ದರಾಮಯ್ಯನ ಲೆಕ್ಕಾಚಾರ. ಆದ್ರೆ ಮುಸಲ್ಮಾನ್ ಬಾಂಧವರು ಜಾಗೃತಿಕತೆಯಿಂದ ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ಅವ್ರು SDPI ನ ಬ್ರ್ಯಾಂಡ್ ಮಾಡ್ತಾರೆ. 2028ರಲ್ಲಿ SDPI ಅವರು ಸ್ವಂತವಾಗಿ ರಚನೆ ಮಾಡ್ತಾರೆ. ಇನ್ನೂ ಕೂಡ ಹಲವು ಭಾಗಗಳಲ್ಲಿ ಅವರು ಟಿಕೆಟ್ ಕೇಳ್ತಾರೆ, ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡೋದಿಲ್ಲ. ಇದನ್ನ ಬರೆದಿಟ್ಕೊಳ್ಳಿ, ಟಿಕೆಟ್ ಕಾಂಗ್ರೆಸ್ ಕೊಡೋದಿಲ್ಲ. ಮುಸಲ್ಮಾನರ ಪರ ಕಾಂಗ್ರೆಸ್ ಸಹ ಇಲ್ಲ. ಕೇವಲ ಮತಗಟ್ಟೆಗಾಗಿ, ಮತ ಚುನಾವಣೆಗಾಗಿ, ಮತ ಪಡೆಯೋದಕ್ಕಾಗಿ ಏನಪ್ಪಾ ಅಂದ್ರೆ ನಾವು ಇದೀವಿ ಅಂತ ಇಂಥ ಕಾಂಟ್ರವರ್ಸಿಗಳಲ್ಲಿ ಮಾತ್ರ ಮಾತಾಡೋದು. ಟಿಕೆಟ್ ಕೇಳಿ ನೋಡಿದ್ರೆ ಕೊಡೋದಿಲ್ಲ, ಟಿಕೆಟ್ ಕೇಳಿ ನೋಡಿದ್ರೆ ಕೊಡೋದಿಲ್ಲ. ಇದು ಇನ್ನು ನೀವೆಲ್ಲ ಅನಬಹುದು, ಮುಸಲ್ಮಾನ್ ಬಾಂಧವರು ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ರು ಅಣ್ಣನೇ ಗೆದ್ದು ಬಿಡ್ತು ಅಂತ. ಇಲ್ಲ, ಅಲ್ಲಿ ನಡೆದಿರುವ ಲೆಕ್ಕಾಚಾರಗಳು ಬೇರೆ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಗ್ಯಾರಂಟಿಗಳನ್ನ 2 ಕ್ಷೇತ್ರಗಳಲ್ಲಿ ಬಂದ್ ಮಾಡ್ಬಿಡ್ತೀವಿ ಅಂತ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಬಸ್ ಅಲ್ಲಿ ಅವರಿಗೆ ಫ್ರೀ ಇರೋದಿಲ್ಲ, ನಿಮಗೆ 2,000 ರೂಪಾಯಿ ಬರೋದಿಲ್ಲ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಭಯದ ವಾತಾವರಣ ಮಾಡಿ ಬ್ಲಾಕ್ ಮೇಲ್ ಮಾಡಿ ಮತ ಚುನಾವಣೆ ಮಾಡ್ಕೊಂಡಿದ್ದಾರೆ ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಅನ್ನೋದು ಕೇಳಿಸುತ್ತಾ ಇರುವಂತ ಆರೋಪ ಬರ್ತಾ ಇದೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಸಿದ್ದರಾಮಯ್ಯನವರು, ಅಜಾಗರೂಕ ಸಿದ್ದರಾಮಯ್ಯ ಹೇಳ್ತಾರೆ, ರಾಜ್ಯದಲ್ಲಿ ಸಮವಸ್ತ್ರವಾಗಿ ಹಿಜಾಬ್ ಹಾಕೊಂಡು ಬಂದ್ರೆ ನಡೆಯುತ್ತೆ, ಆಗ ಮುಸಲ್ಮಾನರು ಹಿಗ್ಗಿ ಸಾಯ್ಬೇಕು. ಅವರು ನಮ್ಮ ಪರ ನಿಂತ್ಕೊಂಡ್ರು ಸಿದ್ದರಾಮಯ್ಯ, ನಮ್ಮ ಪರ ನಿಂತ್ಕೊಂಡ್ರು ಅಂತ. ಆದ್ರೆ ಮುಸಲ್ಮಾನ್ ಬಾಂಧವರು ದಡ್ರಲ್ಲ,
ಯಾರು ದಡ್ಡರಲ್ಲ, ಯಾವ ಸಮುದಾಯವೂ ದಡ್ಡರಲ್ಲ ಈ ಭಾರತ ದೇಶದಲ್ಲಿ. ಮುಸಲ್ಮಾನರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ನಮ್ಮ ಪರವಾಗಿಲ್ಲ ಅನ್ನೋದು ಮುಸಲ್ಮಾನರಿಗೆ ಯಾವತ್ತೋ ಗೊತ್ತಾಯ್ತು, ಯಾವತ್ತೋ ತಿಳ್ಕೊಂಡು ಬಿಟ್ಟಿದ್ದಾರೆ. ಕೇವಲ ಮುಸಲ್ಮಾನ್ ಬಾಂಧವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡುತ್ತೆ ಕಾಂಗ್ರೆಸ್ ಪಕ್ಷ. ನಾವ್ಯಾವತ್ತೂ ಕೂಡ ದಲಿತರ ಪರ ಅಂತ ಹೇಳುವಂತಹ ಕಾಂಗ್ರೆಸ್ ಪಕ್ಷ ನಮ್ಮ ದಲಿತ ಬಾಂಧವರ ಅಣ್ಣತಮ್ಮಂದರ ಪರವಾಗಿ ನಿಲ್ಲಕ್ಕೆ 100 ಸರಿ ಯೋಚನೆ ಮಾಡ್ತಾರೆ. ಯಾಕೆ ಸಿಎಂ ಸ್ಥಾನ ಕೊಡೋದಿಲ್ಲ? ಜಿ ಪರಮೇಶ್ವರ್ ಅವರಿಗೆ ಯಾಕೆ ಸಿಎಂ ಸ್ಥಾನ ಕೊಡಬಾರದು? ಅವ್ರು ಸಮರ್ಥರಲ್ವಾ? ಸಿದ್ದರಾಮಯ್ಯನವರಂತವರೇ ಮುಖ್ಯಮಂತ್ರಿ ಆದ್ರೆ ಈ ಸಮರ್ಥರಲ್ವಾ? ಯಾಕೆ ನಮ್ಮ ದಲಿತ ಸಮುದಾಯಕ್ಕೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಬಾರದು? ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನರಿಗೆ ಯಾಕೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಬಾರದು, ಟಿಕೆಟ್ಗಳನ್ನ ಕೊಡಬಾರದು? ನೀವು ಅಷ್ಟು ಸಮರ್ಥರಾಗಿದ್ರೆ ಅಥವಾ ಎಲ್ಲರೂ ಒಂದೇ ಅನ್ನುವಂತಹ ಭಾವನೆ ಇದ್ರೆ, ಎಲ್ರಿಗೂ ಸಮಾನತೆಯೇ ಅನ್ನೋದಾಗಿದ್ರೆ ನೀವ್ ಯಾಕೆ ಈ ಕೆಲಸ ಮಾಡಬಾರದು? ಹೌದಪ್ಪ, ಭಾರತೀಯ ಜನತಾ ಪಾರ್ಟಿ ಸಮಾನತೆ ಅಲ್ಲ, ಅದು ಗಲಭೆ ಎಬ್ಬಿಸುವಂತ ಪಕ್ಷ ಆಗಿದೆ ಅಂತ ಅನ್ಕೊಳ್ಳೋಣ, ಅಥವಾ ಇನ್ನೊಂದೇನೋ ಈ ಸಮಾಜದಲ್ಲಿ ಏನೋ ಒಂದು ವಿಷ ಬೀಜ ಬಿತ್ತುವಂತಹ ಪಕ್ಷ. ಓಕೆ, ನೀವು ಹಾಗಾದ್ರೆ ಸಮರ್ಥರಲ್ವಾ? ನೀವು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ನಡೆಯುವಂತಹ ಒಂದು ಪಕ್ಷ ತಾನೇ ಕಾಂಗ್ರೆಸ್. ಹಾಗಾದ್ರೆ ಯಾಕೆ ನೀವು ನಮ್ಮ ದಲಿತ ಸಮುದಾಯದ ಬಾಂಧವರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರದು? ಮುಸ್ಲಿಮರಿಗೆ ಯಾಕೆ, ಮುಸ್ಲಿಂ ಬಾಂಧವರಿಗೆ ಯಾಕೆ ಟಿಕೆಟ್ ಕೊಡಬಾರದು? ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೇವಲ ಮತಗಟ್ಟೆ, ಕೇವಲ ಇವ್ರಿಗೆ ಬೇಕಾಗಿರೋದು ಚುನಾವಣೆಯ ಅಂಕಿ ಸಂಖ್ಯೆಗಳು. ನಾನು ಕೊನೆಯದಾಗಿ ಏನ್ ಹೇಳಿಕೊಟ್ಟಿದ್ದೀನಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಮುಸ್ಲಿಂ, ಹಿಂದೂ ನಾವು ಹಿಜಾಬ್ ಹಾಕೊಂಡು ಬರ್ತೀವಿ ಅಂತ ಹಠ ಹಿಡಿಲಿಕ್ಕೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸಹಕಾರ ಕೊಡ್ತಾ ಇರೋದು. ಹಿಜಾಬ್ ಹಾಕೊಂಡು ಬಂದ್ರೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅಂತ ಹಿಂದೂಗಳು ಸಿಡಿದೆದ್ದಾಗ ಆಗ ಮುಸ್ಲಿಮರಿಗೆ ದಿಕ್ಕು ತೋಚದಂತೆ ಆಗಿ ಮುಸಲ್ಮಾನ್ ಬಾಂಧವರ ಪರವಾಗಿ ಯಾರೂ ಇಲ್ಲ ಅಂತ ಅನಿಸ್ಬೇಕು. ಆಗ ಸಿದ್ದರಾಮಯ್ಯನವರು ಅವರ ಪರ ನಿಲ್ಲಬೇಕು, ಕಾಂಗ್ರೆಸ್ ಸರ್ಕಾರ ನಮ್ಮ ಪರ ನಿಂತ್ಕೊಳ್ತು ಅಂತ 2028ರಲ್ಲಿ ಮತ್ತೆ ಚುನಾವಣೆಗೆ ಅವ್ರಿಗೆ ಹೋಗಿ ಗುದ್ದಬೇಕು. ಏನು ಮತ? ಅದಕ್ಕೆ ಮಾಡ್ತಾ ಇರೋದು. ಯಾಕೆ ಭಯ ಅವರಿಗೆ ಬಂದಿದೆ? ಕಾಂಗ್ರೆಸ್ ಪಕ್ಷ ಮುಸಲ್ಮಾನ್ ಬಾಂಧವರು ಬಿಡ್ತಾರೆ ಅನ್ನೋ ಭಯ ಯಾಕೆ ಸೃಷ್ಟಿಯಾಗಿದೆ ಅಂದ್ರೆ, ಇವಾಗ ನಿಜವಾದ ಮುಸಲ್ಮಾನ್ ಬಾಂಧವರು ಕೂಡ ಏನ್ ಮಾಡ್ತಾ ಇದ್ದಾರೆ, ಕೆಲವು ಮುಸಲ್ಮಾನ್ ಬಾಂಧವರು, ಎಜುಕೇಟೆಡ್ ಇರ್ತಕ್ಕಂಥ ಮುಸಲ್ಮಾನ್ ಬಾಂಧವರು, ಕಾಂಗ್ರೆಸ್ ಯಾವಾಗಲೂ ನಮ್ಮ ಪರವಾಗಿ ಇಲ್ಲ, ಅಥವಾ ಬಿಜೆಪಿಯನ್ನು ನಮ್ಮನ್ನೇನು ದ್ವೇಷ ಮಾಡಿ ನಮಗೇನು ಗುಂಡಿಟ್ಟು ಕೊಲ್ಲಲ್ಲ ಅಂತ ಹೇಳ್ಕೊಂಡು ಎಜುಕೇಟೆಡ್ ಯಾರು ಮುಸಲ್ಮಾನ್ ಬಾಂಧವರು ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಬಿಜೆಪಿಗೆ ಮತ್ತು JDSಗೆ ಮತ್ತು ಅವ್ರದೇ ಆದಂತ SDPIಗೆ ಮತ ಚಲಾವಣೆ ಮಾಡಿದ್ದಾರೆ. ಸೊ ಹಂಗಾಗಿ ಕಾಂಗ್ರೆಸ್ ಮಕಾಡೆ ಮಲಗತ್ತೆ. ಮುಸಲ್ಮಾನರ ಈ ವೋಟಿಂಗ್ ಬ್ಯಾಂಕ್ ಪೂರ್ತಿ ಖಜಾನೆ ಛಿದ್ರ ಆಗತ್ತೆ ಕಾಂಗ್ರೆಸ್ ಪಕ್ಷದ್ದು ಅಂತ ಈ ಕಾಂಟ್ರವರ್ಸಿನ ಈಗ ತಗೊಂಡ್ ಬಂದಿರೋದು. ಆದರೆ ಮುಸಲ್ಮಾನ್ ಬಾಂಧವರು ದಡ್ರಲ್ಲ, ಹಿಂದೂ ಬಾಂಧವರು ದಡ್ರಲ್ಲ, ಯಾವುದೇ ಒಬ್ಬ ಸಮುದಾಯದ ಬಾಂಧವರು ದಡ್ರಲ್ಲ, ಯಾವುದೇ ಜಾತಿಯ ಬಾಂಧವರು ದಡ್ರಲ್ಲ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಇಬ್ರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ರಾಜಕಾರಣಿಗಳು ಕೇವಲ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಇಂತಹ ಅಚ್ಚುಟ್ಟತನವಂತಹ ತಂದಿಡ್ತಾರೆ. ಪಾಪ ಈ ಕಡೆ ಮುಸಲ್ಮಾನ್ ಬಾಂಧವರಾಗ್ಲಿ, ಈ ಕಡೆ ಹಿಂದೂ ಬಾಂಧವರ ಸ್ಟೂಡೆಂಟ್ಸ್ ಗಳಾಗ್ಲಿ, ಇವರಿಬ್ಬರ ಮಧ್ಯೆ ಪೈಪೋಟಿ ಆಗ್ತಾ ಇದೆ. ಒಬ್ರಿಗೊಬ್ರು ದ್ವೇಷ ಮಾಡುವಂತಹ ಪರಿಸ್ಥಿತಿ. 4 ಗೋಡೆಗಳ ಮಧ್ಯೆ ಕೂತು ಆತ್ಮೀಯತೆಯಿಂದ ವಿದ್ಯಾ ಕಲಿಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇವರು ಮಾಡ್ತಾ ಇರುವಂತಹ ಕಾಂಗ್ರೆಸ್ ಎಬ್ಸಿರುವಂತಹ ಹಿಜಾಬ್ ಕಾಂಟ್ರವರ್ಸಿಯನ್ನ ಈಗ ಮತ್ತೆ ಅವ್ರು ತಲೆಗೆ ತಗೊಂಡು ನಾವು ಕೇಸರಿ ಶಾಲ್ ಹಾಕೋರು, ನಾವು ಹಿಜಾಬ್ ಹಾಕೋರು ಅಂತ ಇವತ್ತು ಇಂತಹ ಪರಿಸ್ಥಿತಿ ಬಂದಿದೆ. ಈ ಸಿದ್ದರಾಮಯ್ಯನಂತವರಿಗೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತಹ ಲೆಕ್ಕಾಚಾರವನ್ನ ಕೊಡಬೇಕಾಗಿದ್ದು ಮುಸಲ್ಮಾನ್ ಬಾಂಧವರೇ. ನಾವು ಹಿಜಾಬ್ ಹಾಕೊಂಡು ಹೋಗಲ್ಲ, ನಾವು ಹಿಂದೂಗಳ ಜೊತೆಗೆ ನಾವು ನಿಲ್ತೀವಿ. ಅವರು ಕೇಸರಿ ಶಾಲ್ ಹಾಕೊಂಡು ಬರೋದು ಬೇಡ, ನಾವು ಹಿಜಾಬ್ ಹಾಕೊಂಡ್ ಬರೋದಿಲ್ಲ. ನಾವೆಲ್ಲರೂ ಕೂಡ ಸಮರಾಗಿ ನಾವು ಕಾಲೇಜಿನಲ್ಲಿ ಕಾಣಿಸ್ಕೊಳ್ತೀವಿ, ನಾವೆಲ್ಲರೂ ಒಂದೇ ಅಂತ ಹೇಳಿ ಯಾವತ್ತು ಮುಸಲ್ಮಾನ್ ಬಾಂಧವರು ನಿಂತ್ಕೊಳ್ತಾರೋ ಆಗ ಕಾಂಗ್ರೆಸ್ಗೆ ಚಳಿ ಹುಟ್ಟುತ್ತೆ, ವಾಪಸ್ ಬಡದಂಗಿರುತ್ತೆ. ಆದ್ರೆ ಈಗ ಲೆಕ್ಕಾಚಾರ ಏನು? SDPI ಬ್ರ್ಯಾಂಡ್ ಆಗಬಾರ್ದು. ಮುಸಲ್ಮಾನರಿಗೆ ಗೊತ್ತಾಗ್ತಾ ಇಲ್ಲ, ಮುಸಲ್ಮಾನ್ ಬಾಂಧವರಿಗೆ ಗೊತ್ತಾಗ್ತಾ ಇಲ್ಲ. ಇದು ಹಿಂದೂಗಳ ವಿರೋಧವೂ ಅಲ್ಲ, ಮತ್ತೆ ಕಾಂಗ್ರೆಸ್ ಪಕ್ಷದ ಇನ್ನೊಂದು ವಿರಾಳವೂ ಅಲ್ಲ. ಏನು? ಮುಸಲ್ಮಾನ್ ಬಾಂಧವರ SDPIಗೆ ಕೊಕ್ಕೆ ಹಾಕೋದಕ್ಕೆ, ಅದನ್ನ ಪೂರ್ಣವಾಗಿ ಕತ್ತರಿಸಿ ಹಾಕೋದಕ್ಕೆ ಈ ಲೆಕ್ಕಾಚಾರ ಅಷ್ಟೇ. ಇದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ. ಆದ್ರೆ ಇದನ್ನ ಮುಸಲ್ಮಾನ್ ಬಾಂಧವರು ಎಷ್ಟು ಆಳವಾಗಿ ತಿಳ್ಕೊಳ್ತಾರೋ ಗೊತ್ತಾಗ್ತಾ ಇಲ್ಲ. ಈಗ ಮುಸಲ್ಮಾನ್ ಬಾಂಧವರಿಗೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಮಾತನಾಡುವಂತಹ ರೀತಿ, ನಡೆದುಕೊಳ್ಳುವಂತಹ ರೀತಿಯನ್ನು ನೋಡಿದ್ರೆ ಮುಸಲ್ಮಾನ್ ಬಾಂಧವರು ಹೋಗ್ತಾ ಇರುವಂತಹ ದಾರಿಯಲ್ಲಿ ಮುಳ್ಳನ್ನು ಹಾಕೋರು ಅವರೇ, ಮತ್ತು ಆ ಮುಸಲ್ಮಾನ್ ಬಾಂಧವರು ಎಪ್ಪ ಮುಳ್ಳು ಬಿದ್ದಿದೆ ಅನ್ನುವಷ್ಟರಲ್ಲಿ ಬಂದ್ ತೆಗೆಯೋರು ಅವರೇ, ಮತ್ ಮುಂದಕ್ಕೆ ಹೋಗಿ ಮುಳ್ಳು ಹಾಕೋರು ಅವರೇ.
ಅಂದ್ರೆ ಈಗ ಹೆಂಗಾಗ್ತಾ ಇದೆ ಅಂದ್ರೆ ಎಲ್ಲಿ ಹೋಗಬಾರ್ದು ಈ ಮುಸಲ್ಮಾನ್ ಬಾಂಧವರು, ಕಾಂಗ್ರೆಸ್ಸೇ ಅನಿವಾರ್ಯ. ವಾಸಲ ಇದು ಉಪಚುನಾವಣೆ ನಡಿಬೇಕಾದ್ರೆ ಈಗ ದಾವಣಗೆರೆ ಬಾಗಲಕೋಟೆಯಲ್ಲಿ ನಡೀತಿರ್ಬೇಕಾದ್ರೆ ಮುಸಲ್ಮಾನ್ ಬಾಂಧವರು ಬಹಳ ಎಜುಕೇಟೆಡ್ ಗಳು ಮಾತನಾಡಿದ್ರಲ್ಲಿ ಏನಂತ ಮಾತನಾಡಿದ್ರು ಗೊತ್ತಾ? ನಮಗ್ ಕಾಂಗ್ರೆಸ್ ಅನಿವಾರ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಪಕ್ಷದವರು ಅನ್ನೋದು ಕೆಲವು ಮುಸಲ್ಮಾನ್ ಬಾಂಧವರಲ್ಲಿ ಮಾತನಾಡಿದ್ರು. ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಕೂಡ ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ರು? ಕಾಂಗ್ರೆಸ್ಸೇ ನಮಗ್ ಅನಿವಾರ್ಯ, ಕಾಂಗ್ರೆಸ್ ಇಲ್ಲ ಅಂದ್ರೆ ಏನು ಇಲ್ಲ ಅನ್ನೋ ರೀತಿ ನಮ್ಮನ್ನ ತಗೊಂಡು ಹೋಗ್ತಾ ಇದೆ ಪಕ್ಷ ಅನ್ನೋದು ಮಾತನಾಡಿದ್ರು. ಅಲ್ಲಿ ಎಜುಕೇಟೆಡ್ ಬಾಯ್ ಮಾತನಾಡ್ದ, ಮುಸಲ್ಮಾನ್ ಬಾಂಧವ, ಮುಸಲ್ಮಾನ ನಮ್ಮ ಸಹೋದರ ಮಾತನಾಡ್ದ ಅಲ್ಲಿ. ಆ ರೀತಿ ಮಾತು ಏನ್ ನಮ್ಮನ್ನು ಬಿಜೆಪಿ ಗುಂಡಿಟ್ಟು ಕೊಂದಿದ್ಯಾ ಅಂತ ಕೇಳ್ದ ಅಲ್ಲೊಬ್ಬ ಬ್ರದರ್, ಅಲ್ಲೊಬ್ಬ ಸಹೋದರ ಕೇಳ್ದ, ನಮಗೇನ್ ಬಿಜೆಪಿ ಅಧಿಕಾರದಲ್ಲಿ ಇದೆಯಪ್ಪ ಕೇಂದ್ರದಲ್ಲಿ, ನಮಗೇನ್ ಗುಂಡಿಟ್ಟು ಹೊಡಿತಾ ಇದೆಯಾ ಅಂತ ಕೇಳ್ದ. ಸೊ ಆವಾಗ ಕಾಂಗ್ರೆಸ್ ಚಳಿ ಹುಟ್ಟು ಬಿಟ್ಟಿತ್ತು, ಏನಪ್ಪಾ ಇದು ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿವಲ್ಲ, ಇನ್ನೇನಾದ್ರೂ ಮಾಡ್ಬೇಕು ಮುಂದಕ್ಕೆ ಅಂದಾಗ ಹಿಜಾಬ್ ಕಾಂಟ್ರವರ್ಸಿ ತರೋಣ, ಮುಸಲ್ಮಾನ್ ಬಾಂಧವರ ಪರ ನಿತ್ತಂಗ ಮಾಡೋಣ, SDPIಗೆ ಕತ್ರಿ ಹಾಕೋಣ, ಮತ್ತು ಮುಸಲ್ಮಾನ್ ಬಾಂಧವರಿಗೆ ನಮ್ಮದೇ ಆದಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನಿವಾರ್ಯ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇಂತಹ ಪ್ಲಾನಿಂಗ್ ಅನ್ನ ಕಾಂಗ್ರೆಸ್ ಪಕ್ಷ ಸದಾ ಮಾಡ್ತಾ ಇರುತ್ತೆ. ನೋಡಿ ಏನು ಸಮವಸ್ತ್ರದಲ್ಲಿ ಹೋಗ್ತಾ ಇದ್ದೀರಿ ವಿದ್ಯಾರ್ಥಿಗಳು, ಮುಸಲ್ಮಾನ್ ಬಾಂಧವರಿರ್ಲಿ ನಮ್ಮ ಹಿಂದೂ ಬಾಂಧವರಿರ್ಲಿ ಯಾವುದೇ ಇರ್ಲಿ, ನೀವು ಶಾಲೆ ಒಳಗಡೆ ಹೋಗ್ತಾ ಇದ್ದೀರಿ ಅಂದ್ರೆ 4 ಗೋಡೆಗಳ ಮಧ್ಯೆ ಕೂತು ವಿದ್ಯೆಯನ್ನ ಕಲಿತಾ ಇದ್ದೀರಿ ಅಂದ್ರೆ ನಿಜಕ್ಕೂ ಕೂಡ ಎಲ್ಲರೂ ಒಂದೇ ಅಣ್ಣ ತಮ್ಮಂದರ ಸಹೋದರರು ಅಂತ ಇದ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಅಲ್ಲಿ ನೀವು ವಿದ್ಯೆಯನ್ನ ಕಲಿಯೋದ್ರ ಕಡೆ ಗಮನ ಕೊಡಿ. ಹಿಜಾಬ್ ಇಲ್ಲದೆ ಬಂದ್ರೆ ನಿಮಗೆ ಏನೂ ತೊಂದರೆ ಇಲ್ಲ, ಕೇಸರಿ ಶಾಲ್ ಹಾಕೊಂಡೇ ಬರ್ಬೇಕು ಅನ್ನೋದು ಯಾವುದೇ ರೂಲ್ಸ್ ಇಲ್ಲ. ನೀವ್ ಹಿಜಾಬ್ ಹಾಕೊಳ್ತೀವಿ ಅಂದ್ರೆ ಕೇಸರಿ ಶಾಲ್ ಹಾಕೊಳ್ತೀವಿ ಅಂತ ನೀವೇ ಒಂದು ಸರಿ ಯೋಚನೆ ಮಾಡಿ, ಹಿಜಾಬ್ ತೆಗೆದ್ಬಿಟ್ಟೆ ಬರ್ತೀವಪ್ಪ ನಾವು ಹಿಂದೂಗಳ ಜೊತೆಗೆ ನಿಲ್ತೇವೆ ಅಂತ ಒಂದು ಸರಿ ನೀವು ಯೋಚನೆ ಮಾಡಿ, ನಿಮ್ಮ ಜೊತೆಗೆ ಕೇಸರಿ ಶಾಲ್ ಬಿಟ್ಟು ಬರ್ತೀವಪ್ಪ ನಾವೆಲ್ಲರೂ ಒಂದೇ, ಸ್ಕೂಲಿಗೆ ಬರ್ತಕ್ಕಂಥವ್ರು ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಹಿಜಾಬ್ ಬೇಡ ಕೇಸರಿನೂ ಬೇಡ, ಅದು ನಮ್ಮ ಧರ್ಮದ ಏನು ಸಂಸ್ಕೃತ ಇದೆ ಅದನ್ನ ಹೊರಗಡೆ ಆಚರಿಸ್ಕೊಳ್ತೀವಿ, ಆದ್ರೆ ಸ್ಕೂಲ್ನಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬದುಕ್ತೀವಿ, ನಾವೆಲ್ಲರೂ ಸ್ನೇಹಿತರಾಗಿ ಬದುಕ್ತೀವಿ, ನಾವು ಸಹೋದರರಾಗಿ ಬದುಕ್ತೀವಿ ಅನ್ನುವಂತಹ ಒಂದು ಆಲೋಚನೆಯನ್ನ ಮುಸಲ್ಮಾನ್ ಬಾಂಧವರು ಮಾಡ್ರಿ, ಹಿಂದೂ ಬಾಂಧವರು ಮಾಡ್ರಿ. ಆಗ ಇಂತಹ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರುವಂತಹ ಇಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಬುದ್ಧಿ ಭೇಟಿ ಆಗತ್ತೆ ಅನ್ನೋ ಲೆಕ್ಕಾಚಾರ ನಂದು. ಈಗ ಮುಸಲ್ಮಾನ್ ಬಾಂಧವರಿಗೂ ಹಾಗೆ ಹಿಂದೂ ಬಾಂಧವರಿಗೂ ಕೂಡ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಹೇಳಿಕೆ ನಿಮಗೆ ಹೇಗೆ ಅನಿಸಿದೆ ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡುವ ಮುಖಾಂತರ ಭೇಟಿ ಆಗ್ತೀನಿ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ. ಓಕೆ, ಭೇಟಿ ಆಗ್ತೀನಿ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.